ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಚಿಕನ್ ಗ್ರೇವಿ ಮಾಡೋಣ ಅಂತ ಈ ಥರ ಎಲ್ಲ ಪದಾರ್ಥಗಳು ತಯಾರು ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋದು ಪುದೀನ, ಕೊತ್ತಂಬರಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಗೈಸ್ ಎಲ್ಲ ಚೆನ್ನಾಗಿ ವಾಶ್ ಮಾಡ್ತಾ ಇದ್ದೀನಿ. ಒಂದೆರಡು ಸಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಒಂದು ಬಾಣಲಿ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಹಚ್ಕೊಂಡು ಒಂದು ಬ್ರೌನ್ ಆಗೋವರೆಗೂ ಇರಬೇಕು. ಆಮೇಲೆ ಚಿಕನ್ ಚೆನ್ನಾಗಿ ತೊಳ್ಕೊಂಡು ಕ್ಲೀನಾಗಿ ಹಾಕಬೇಕು. ಆಮೇಲೆ ಅದೆಲ್ಲ ನೀರು ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಮತ್ತು ಕರಿಬೇವು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ 1-2 ಟೇಬಲ್ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕಿದೆ. ಆಮೇಲೆ ಧನಿಯಾ ಪುಡಿ 1-1.5 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕಿದೆ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡೆ ಗೈಸ್. ಒಂದು 5 ನಿಮಿಷ ಮಿಕ್ಸ್ ಮಾಡಿಕೊಂಡು ಹಾಗೆ ಮಿಕ್ಸ್ ಮಾಡ್ತಾಯಿದ್ದೆ. ಫುಲ್ಲು ಎಲ್ಲ ಪೀಸ್ಗೆಲ್ಲ ಖಾರ ಹಿಡಿಬೇಕಂತ ಒಂದು ಸ್ವಲ್ಪ ಹಂಗೆ ಮಿಕ್ಸ್ ಮಾಡ್ತಾಯಿದ್ದೆ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 2 ಮಿನಿಟ್ಸ್ ಆದಮೇಲೆ ಒಂದು ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡೆ ಗೈಸ್. ರುಬ್ಕೊಂಡಿರೋ ಪೇಸ್ಟ್ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದೆ. ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಗೈಸ್. ಅಂದರೆ ಗ್ರೇವಿ ತುಂಬ ಗಟ್ಟಿಯಾಗಿರುತ್ತೆ, ಫುಲ್ ಬೇಯ್ತಾ ತುಂಬ ಗಟ್ಟಿಯಾಗುತ್ತೆ. ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ನಮ್ಗೆ ಸ್ವಲ್ಪ ಗ್ರೇವಿನೇ ನಾವು ಜಾಸ್ತಿ ಬೇಕಾಗಿರೋದು, ಪೀಸ್ ಎಲ್ಲ ನಾವು ತಿನ್ನಲ್ಲ. ಇದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಮಿಕ್ಸ್ ಮಾಡಿ ಹಾಕ್ತೆ. ಆಮೇಲೆ ನೋಡಿಕೊಂಡು ಇನ್ನೊಂದು ಆಗಿಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ತೆ ಗೈಸ್. ಹಾಕ್ಬಿಟ್ಟು ಮಿಕ್ಸ್ ಮಾಡಿದೆ. ಆಮೇಲೆ ಒಂಚೂರು ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಒಂಚೂರು ಮೊಸರು ಹಾಕ್ತೆ ಗೈಸ್. ಅದು ವಿಡಿಯೋ ರೆಕಾರ್ಡ್ ಆಗಿಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ. ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ನೋಡಿ ಗೈಸ್, ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಮಾಡಿಕೊಂಡೆ. ಅಂದರೆ ಫುಲ್ಲು ಬೇಯ್ತಾ ಚೆನ್ನಾಗಿ ಚಿಕನ್ ಫುಲ್ಲು ಚೆನ್ನಾಗಿ ಬೇಯಬೇಕು. ಅದಕ್ಕೆ ಆ ಥರ ಒಂದು ಸ್ವಲ್ಪ ಜಾಸ್ತಿ ಅಂದರೆ ಮೀಡಿಯಮ್ ಆಗಿ ಹಾಕಿದ್ದೆ ನೀರು. ಆಮೇಲೆ ಚಿಕನ್ ಪೌಡ್ರ್ ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನ್. ಒಂದು ಸ್ವಲ್ಪ ಅಂದರೆ 1 ಟೇಬಲ್ ಸ್ಪೂನ್ ಹಾಕ್ತೆ. ಅದು ಹಂಗೆ ಹಾಕ್ತೆ, ನಂಗೆ ಗೊತ್ತಾಗುತ್ತೆ. ಆಮೇಲೆ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟು ಫುಲ್ ಕ್ಲೋಸ್ ಮಾಡಿದೆ. ಫುಲ್ ಅಂದರೆ ಒಂದು ಸ್ವಲ್ಪ ಅರ್ಧ ಗ್ಯಾಪ್ ಇಟ್ಬಿಟ್ಟು ಹಾಕಿದೆ. ಇಲ್ಲಾಂದರೆ ನಾವು ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟೆ ಲಾಸ್ಟಲ್ಲಿ, ಯಾಕಂದರೆ ಚಿಕನ್ ಬೇಗ ಬೇಯಬೇಕು ಅಂದ್ಬಿಟ್ಟು ಒಂದು ಚೂರು ಈ ಥರ ಒಂದು 10-15 ನಿಮಿಷ ಬೇಯೋಕೆ ಇಟ್ಬಿಟ್ಟು ಮತ್ತೆ ನೋಡಿ ಗೈಸ್ ಈ ಥರ ಆಯಿತು ಚಿಕನ್ನು. ಅದೇ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಈ ಥರ. ಆಮೇಲೆ ನಮ್ಮ ಮನೆಯವ್ರಿಗೆ ಎಗ್ ಬುರ್ಜಿ ಬೇಕಂದರೆ ಅದು ಮಾಡಿಕೊಟ್ಟೆ. ಆಮೇಲೆ ಇದು ಮಟನ್ ಸಾರು, ಇದು ಚಿಕನ್ ಎಲ್ಲ ಊಟಕ್ಕೆ ಕುತ್ಕೊಂಡ್ವಿ ಗೈಸ್. ನೋಡಿ ಗೈಸ್, ಇದಾಗಿತ್ತು ನಮ್ಮ ಬ್ಲಾಗ್. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.